ಡಿಲಿವರಿಗೆ ಹೋಗಿ ಬರೋಷ್ಟೊತ್ತಿಗೆ ಇನ್ನೊಬ್ಬಳನ್ನ ಕರ್ಕೊಂಡು ಬೇರೆ ಎಲ್ಲೋ ಹೋಗ್ಬಿಟ್ಟಿದ್ದೆ. ಆದಮೇಲೆ ಈಗ ಜಮೀನುಗಳೆಲ್ಲ ಮಾರ್ಕೊಂಡ್ರಿ. ಮನೆಗಿರೋ ಸಾಮಾನು ಕೆಲಸದಿಂದ ಹೋಗಿ ಬರೋಷ್ಟೊತ್ತಿಗೆ ಮನೆಗಿರೋ ಒಂದೇ ಒಂದು ಸಾಮಾನು ಇತ್ತು ಸರ್. ಇವಾಗ ಇಷ್ಟು ಜಮೀನು ಮಾರಿದಾಗ ನಮ್ಗೇನು ಅಕ್ಕೆ ಇರೋಲ್ಲ ಸರ್. ಅವ್ರ ಅಕ್ಕನ ಬಿಟ್ಬಿಟ್ಟು ಅವರೇ ರಿಜಿಸ್ಟರ್ ಮಾಡಿಕೊಂಡು ದುಡ್ಡುಗಳೇ ಎತ್ಕೊಂಡು ಇವನು ಅಲ್ಲಿ ಕರ್ಕೊಂಡು ಬಂದವರೊಳಗೆ ಬೇಕಾದಂಗೆ ಮನೆ ಕಟ್ಕೊಟ್ಟವ್ರೆ. ನನ್ನ ಮಗಳಿಗೂ ಅನ್ಯಾಯ ಆಯಿತು, ನನಗೂ ಅನ್ಯಾಯ ಆಯಿತು. ಇವಾಗ ನಮ್ಮನ್ನು ಬಿಟ್ಬಿಟ್ಟು ಇಷ್ಟು ಮಾರ್ಕೊಡ್ತೀನಿ ಮೇಲೆ ಅಕ್ಕನ ಮಗಳನ್ನೇ ಮದುವೆ ಆಗಿ 2 ವರ್ಷಗಳ ಸಂಸಾರವನ್ನು ನಡೆಸಿ ಆ ನಂತರ ಮತ್ತೊಂದು ಮದುವೆ ಆಗಿ ಅಕ್ಕನ ಮಗಳಿಗೆ ಸೋಡಾ ಚೀಟಿಯನ್ನ ನೀಡಿದ. ಆದ್ರೆ ಅಕ್ಕನ ಮಗಳು ಆ ಒಂದು ತಾತನ ಮನೆಯಲ್ಲಿಯೇ ವಾಸವಾಗಿದ್ರು. ಸುಮಾರು 1.5 ದಶಕ ಅಂದ್ರೆ ಬರೋಬ್ಬರಿ 15-16 ವರ್ಷ ಅದೇ ಮನೆಯಲ್ಲಿ ವಾಸವಾಗಿದ್ರು. ಆದ್ರೆ ಸೋಡಾ ಚೀಟಿ ನೀಡಿದಂತಹ ಗಂಡ ತಾತನ ಹೆಸರಲ್ಲಿದ್ದಂತಹ ಆಸ್ತಿಗಳನ್ನ ಮಾರಾಟ ಮಾಡಿಕೊಂಡ. ಆದ್ರೆ ಅಕ್ಕ ಮತ್ತು ಮಗಳಿಗೂ ಕೂಡ ಕೈಕೊಟ್ಟು ಆ ಆಸ್ತಿಗಳನ್ನ ಮಾರಾಟ ಮಾಡಿಕೊಂಡು ಐಷಾರಾಮಿಯಾಗಿ ಮನೆಯನ್ನು ಕೂಡ ನಿರ್ಮಿಸಿಕೊಂಡಿದ್ದ. ಇನ್ನು ಪಾಳು ಬಿದ್ದಂತಹ ಮನೆಯಲ್ಲಿದ್ದಂತಹ ಅಕ್ಕನ ಮಗಳ ಮನೆಗೆ ಇದೀಗ ಕುತ್ತು ಬಂದಿದೆ. ಆ ಮನೆಯಿಂದ ಆಕೆಯನ್ನು ಒಕ್ಕಲೆಬ್ಬಿಸಿ ಈಗ ಆ ಮನೆ ಇರುವಂತಹ ಸ್ಥಳವನ್ನು ಮಾರಾಟ ಮಾಡಿ ಬೀದಿಗೆ ಹಾಕುವಂತಹ ಹುನ್ನಾರವನ್ನ ನಡೆಸಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಬಿ ಹೊಸಳ್ಳಿಯಲ್ಲಿ ನಡೆದಿದೆ. ಈ ಒಂದು ಠಾಣೆಗೆ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ಆಕೆಗೆ 13 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತೇಳಿ ಆದೇಶವನ್ನ ನೀಡಿದ್ರು ಕೂಡ ನ್ಯಾಯಾಲಯದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನ ನೀಡಿದಂತ ಭೂಪ ಪೊಲೀಸರನ್ನ ಓಲೈಸಿಕೊಂಡು ಈಕೆಯನ್ನ ಆ ಮನೆಯಿಂದಲೇ ಹೊಕ್ಕಲೆಬ್ಬಿಸುವಂತ ಹುನ್ನಾರವನ್ನು ನಡೆಸಿದ್ದಾರೆ. ಪೊಲೀಸ್ನವರು ಕೂಡ ಯಾವುದೇ ನಿರ್ದಿಷ್ಟವಾದಂತಹ ಕ್ರಮಕ್ಕೆ ಮುಂದಾಗದೆ ಆ ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಮಾಡ್ತಿದ್ದಾರೆ ಎನ್ನುವಂತಹ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಇನ್ನು ಈ ಘಟನೆಯಲ್ಲಿ ಅಕ್ಕನ ಮಗಳಿಗೆ ಕೈಕೊಟ್ಟಂತ ಭೂಪ ಯಾರು ಅಂತೀರಾ? ಹಾಗೆಯೇ ಅನ್ಯಾಯಕ್ಕೆ ಒಳಗಾಗಿರುವಂತಹ ಹೆಣ್ಣು ಮಗು ಯಾರು ಮತ್ತು ಇದು ಯಾವ ಗ್ರಾಮದಲ್ಲಿ ನಡೆದಿರುವ ವಿಷಯ ಅಂತೀರಾ? ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ಆಯ್ತು, ನೀವಿಬ್ರು ಸ್ಟೇಷನ್ ಹತ್ರ ಸರ್. ನನ್ನ ಭಾಗ ಎಷ್ಟಾಯ್ತು ಅಷ್ಟು ನಾನು ಹೇಳೋದು ತಪ್ಪದು ಗಿಪ್ಪದೆಲ್ಲ ಬಿಟ್ಬಿಡು. ಸ್ಟೇಷನ್ ಹತ್ರ ಬಾ, ಬರ್ತೀನಿ ಸರ್. ಇವ್ರು ಅದೇನ್ ರೆಕಾರ್ಡ್ ಇದೆ ತಗೊಂಬರ್ಲಿ, ನೀನೇ ಹೋಗ ಬಾರ ದೊಡ್ಡ ಮನುಷ್ಯ. ನನ್ನ ಮಕ್ಳುಗಳು ಪೊಲೀಸವ್ರು ಕರ್ಕೊಂಡ್ ಬಂದಿಲ್ಲಿ ಜಗಳ ಮಾಡಕ್ಕೆ ನೀನೇ ಮಾಡಿಲ್ವಾ? ನೀವು ಸುಮ್ನೆ ಇದು ಮಾಡಬೇಡಿ. ಹೌದು, ಹೀಗೆ ಐಷಾರಾಮಿ ಮನೆಯ ಮುಂಭಾಗದಲ್ಲಿ ನಿಂತಿರುವಂತ ಈತನ ಹೆಸರೇ ನಾಗೇಶ. ಈತ ಸರ್ಜಾಪುರ ಹೋಬಳಿಯ ಬಿ ಹೊಸಳ್ಳಿಯ ನಿವಾಸಿ. ಈತ ತನ್ನ ಅಕ್ಕನ ಮಗಳಾದಂತಹ ಅಕ್ಕ ಅಂತಂದ್ರೆ ಅಳ್ಳಳ್ಳಮ್ಮ ಎನ್ನುವಂತಹ ಅಕ್ಕನ ಮಗಳಾದಂತಹ ಉಮಾರವರನ್ನ 2005ರಲ್ಲಿ ಮದುವೆ ಆದ. ಆನಂತರ 2007ರಲ್ಲಿ ಆಕೆಗೆ ಸೋಡಾ ಚೀಟಿಯನ್ನ ನೀಡಿ ಆಕೆ ತವರು ಮನೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಮತ್ತೋರ್ವರೊಂದಿಗೆ ಮದುವೆಯನ್ನ ಮಾಡಿಕೊಂಡ. ಈಗ ಮದುವೆಯನ್ನ ಮಾಡಿಕೊಂಡು ಇದು ನ್ಯಾಯಾಲಯದ ಮೆಟ್ಲೇರ್ತು 2015ರಲ್ಲಿ ಆಕೆಗೆ ಪರಿಹಾರವನ್ನು 13 ಲಕ್ಷ ರೂಗಳು ನೀಡಬೇಕು ಅಂತೇಳಿ ನ್ಯಾಯಾಲಯ ಆದೇಶವನ್ನು ನೀಡಿತ್ತು. ಅಂದಿನಿಂದಲೂ ಕೂಡ ಕಾಲಹರಣ ಮಾಡಿಕೊಂಡು ಬಂದಂಥ ನಾಗೇಶ ತಾತನ ಹೆಸರಿನಲ್ಲಿದ್ದಂಥ ಒಂದಷ್ಟು ಆಸ್ತಿಗಳನ್ನು ಮಾರಾಟ ಮಾಡಿಕೊಂಡಿದ್ದಾನೆ. ಈಕೆಗೆ ಒಂದು ಬಿಡಿಗಾಸು ಸಿಗದಂತೆ ನೋಡಿಕೊಂಡು ಈಗ ಈಕೆಯನ್ನು ಮನೆಯಿಂದ ಹೊರಗಡೆ ಹಾಕಿದ್ದಲ್ಲದೆ ಆಕೆ ಇರುವಂಥ ಈ ಪಾಳು ಮನೆಯನ್ನು ನೋಡಿ, ಹಾಗೆ ಈ ಐಷಾರಾಮಿ ಮನೆಯನ್ನು ಕೂಡ ಒಮ್ಮೆ ನೋಡಿ. ಹೀಗೆ ಐಷಾರಾಮಿ ಮನೆಯಲ್ಲಿರುವಂಥ ಈ ನಾಗೇಶ
ಈಗ ಈಕೆಯನ್ನ ಈ ಮನೆಯಿಂದಲೂ ಕೂಡ ಹೊಕ್ಕಲೆಬ್ಬಿಸಿ ಆಕೆಯನ್ನು ಬೀದಿ ಪಾಲು ಮಾಡುವಂಥ ಹುನ್ನಾರವನ್ನು ನಡೆಸಿದ್ದಾನೆ ಅಂತೇಳಿ ನಡೆಸಿರುವಂತಹ ಆ ಒಂದು ಗಂಭೀರವಾದಂತಹ ಆರೋಪ ಮತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಕೇಳಿ ಬರೋಣ ಬನ್ನಿ. ನಮ್ಮ ತಾತ ಅಜ್ಜಿ ಎಲ್ಲ ಇಲ್ಲೇ ಇದ್ದರು. ನಾನು ಡಿಲ್ವರಿಗೆ ಹೋಗಿ ಬರೋಷ್ಟೊತ್ಕ ಇನ್ನೊಬ್ಳನ್ನ ಕರ್ಕೊಂಡು ಬೇರೆ ಎಲ್ಲೋ ಹೋಗ್ಬಿಟ್ಟಿದ್ರು. ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅವರು ನಮಗೂ ಗೊತ್ತಿಲ್ಲ. ಆಮೇಲೆ ನಾವು ಮದುವೆ ಆಗಿ ಇದು ಮಗು ಆದಮೇಲೆ ನಾವು ಎಲ್ಲೋ ಎಲ್ಲವರು ಊರಲ್ಲಿ ಜಗಳ ಆಗೈತೆ ಎಲ್ಲೋ ಅವರೇ ಅಂದ್ಕೊಂಡು ನಾವು ಇದ್ರಿ. ಆದರೆ ಅವರು ಈ ಥರ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟಿರೋದು, ಯಾವಳನ್ನ ಕರ್ಕೊಂಡು ಹೋಗ್ಬಿಟ್ಟಿರೋದು. ನಾವು ಹೋಗೋದೇನು ಅಂದ್ಕೊಂಡು ನಾವು ಸುಮ್ಮನೆ ಇದ್ದು ಹಂಗೆ ಪಂಚಾಯತಿ ಮಾಡಿದ್ರಿ. ಪಂಚಾಯತಿ ಮಾಡೋದನ್ನ ಅವ್ರ ಅಣ್ಣ, ಚಿಕ್ಕಣ್ಣ ದೊಡ್ಡಣ್ಣ ಇಬ್ಬರೂ ಅವರಿಬ್ಬರು ಹೋಗಿ ಬರ್ತೀರಿ, ಅವ್ರು ಅಲ್ಲಿ ಮುಚ್ಚಿಕೊಂಡವ್ರೆ ಇಲ್ಲಿ ಮುಚ್ಚಿಕೊಂಡವ್ರೆ ಅಂತ ಹೇಳಿದ್ರು. ಸರಿ ಬರ್ತಾರೆ ಬಿಡು ಅಂತ ನಾವು ಸುಮ್ಮನೆ ಇದ್ರಿ. ಹಂಗೆ ಇದು ಮಾಡ್ಕೊಂಡಿದ್ದು ಯಾವಳನ್ನ ಕರ್ಕೊಂಡು ಹೋಗೋಳೆ ಅಂತ ಗೊತ್ತಾಗಿದ್ದಕ್ಕೆ ನ್ಯಾಯ ಪಂಚಾಯತಿ ಮಾಡೋಕ್ಕಂತ ಕರೆದ್ರಿ. ಬಂದಿಲ್ಲ ಅವರು. ಆಮೇಲೆ ಪೊಲೀಸ್ ಸ್ಟೇಷನ್ ಇದು ಮನೆ ಕೆಲಸಕ್ಕೆ ಹೋಗಿ ಮನೆಗೆ ಬಂದಿದ್ದಕ್ಕೆ ನಮ್ಮ ತಾತನ ಇದ್ಕೊಂಡು ನನಗೆ ತಂಗಳು ಸಾರು ಇಕ್ಕಿದೆಯಾ ಅಂದ್ಬಿಟ್ಟು ಕಾಲು ಕೆತ್ತು ಹೊಡೆದ್ಬಿಟ್ರು. ಕಾಲು ಏಟಾಗ್ಬಿಡ್ತು. ಆಮೇಲೆ ಹೋಗಿ ಹಾಸ್ಪಿಟ್ಲಿಗೆ ಹೋದ್ರಿ. ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಬಂದು ಇವರು ಬಂದು ಕೇಳಿದಕ್ಕೆ ನಮ್ಮ ಮನೆ ಹತ್ರಕ್ಕೆ ಏನಕ್ಕೆ ಬರ್ಬೇಕು ನೀನು, ಏನಕ್ಕೆ ನಮ್ಮ ಮನೆ ಹತ್ರಕ್ಕೆ ಬರಬೇಕಾಗಿರೋದು ಅಂತ ಅವ್ರಂದರು. ಇವನ್ನೆಲ್ಲ ಎತ್ಕೊಂಡೋಗ್ಬಿಟ್ಟು ಮನೆಗಿರೋ ಸಾಮಾನು ನಾನು ಕೆಲಸದಿಂದ ಹೋಗಿ ಬರೋಷ್ಟೊತ್ಕ ಮನೆಗಿರೋ ಒಂದೇ ಒಂದು ಸಾಮಾನು ಇಕ್ಕಿಲ್ಲ ಸರ್. ಎಲ್ಲ ಕೆಲಸದಿಂದ ಎಲ್ಲ ಬರೋಷ್ಟೊತ್ಕ ಎಲ್ಲ ತುಂಬ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟವ್ರೆ. ಊರವ್ರನ್ನೆಲ್ಲರನ್ನೂ ಕರ್ಕೊಂಡು ಎಲ್ಲ ತುಂಬ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟವ್ರೆ. ಅಲ್ಲಿಂದ ಬಂದು ಸರಿ ಎಲ್ಲನೂ ಹೋಗ್ಲಿ ಅಂದ್ಬಿಟ್ಟು ನಾನು ಕೂಲಿನೋ ನಲಿನೋ ಮಾಡ್ಕೊಂಡಿದ್ರೆ ಇರೋ ಜಮೀನುಗಳೆಲ್ಲ ಮಾರ್ಕೊಂಡವ್ರೆ. ಜಮೀನುಗಳ ಸಮೇತ ಎಲ್ಲ ಮಾರ್ಕೊಂಡು ಈ ಸಿಂಗ್ಸನಹಳ್ಳಿನಾಗ ಐತೆ ಅಲ್ಲಿ ಮಾರ್ಕೊಂಡವ್ರೆ. ಈ ಕಡೆ ಹೊಸಳ್ಳಿನಾಗ ಅದು ಮಾರ್ಕೊಂಡವ್ರೆ. ಎಲ್ಲ ಮಾರ್ಕೊಂಡು ಒಂದೇ ಒಂದು ರೂಪಾಯಿ ನಮ್ಗೆ ಕೊಟ್ಟಿಲ್ಲ. ಇವಾಗ ಅದೇ ಥರ ಇದ್ಕೊಂಡು ಇವಾಗ ನೋಡಿದ್ರೆ ಮನೆಯಲ್ಲಿ ಇದು ಮೊನ್ನೆ ಏನೋ ಜಗಳ ಆಯಿತು ಅಂತ ಇವರು ಅವರ ಅಕ್ಕ ಕೇಸ್ ಹಾಕಿರೋದು ಜಮೀನು ಕಾಸು ಕೊಟ್ಟಿಲ್ಲ ಅಂತ. ಅದಕ್ಕೆ ಅವರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟವ್ರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಲ್ಲಿಂದ ಬಂದು ಇವ್ರನ್ನ ಕೂಗಿಸಿ ನಮ್ಮಮ್ಮನ ಹೊಡೆದ್ಬಿಟ್ಟವ್ರೆ ಅಂತ ಅಲ್ಲಿ ಪಂಚಾಯತಿ ಮಾಡಿಬಿಟ್ಟು ಇವ್ರ ಮೇಲೆ ನೀವು ನಮ್ಮಮ್ಮನ ಹೊಡೆದ್ಬಿಟ್ಟಿದ್ದೀರಿ ಅಂತ ಅವ್ನ ಕರ್ಕೊಂಡು ನಿನ್ನೆ ಬಂದು ಮಾತಾಡ್ಕೊಂಡು ಹೋಗವ್ರೆ. ಇವತ್ತು ಬಂದು ಮನೆ ಖಾಲಿ ಮಾಡಿಸ್ಲೇಬೇಕು. ಇನ್ನು ನಾಗೇಶ ಅಕ್ಕನ ಮಗಳಿಗೆ ಸೋಡಾ ಚೀಟಿಯನ್ನು ನೀಡಿದ್ದಾಗಿದೆ. ಆಕೆಗೆ ಬರಬೇಕಾಗಿರುವಂತಹ ಪರಿಹಾರವನ್ನಾದರೂ ನೀಡಿ ನ್ಯಾಯಯುತವಾಗಿ ನಡ್ಕೊಳ್ತಾನ ಅಂತಂದ್ರೆ ಈಗ ಪೊಲೀಸರನ್ನ ತನ್ನ ಹಣ ಬಲದಿಂದ ಅಂದ್ರೆ ಇಲ್ಲಿ ಕಾಣುತ್ತಿರುವಂತಹ ಈ ಪೊಲೀಸ್ ಪೇದೆ ಹೆಸರು ಮೂರ್ತಿಯನ್ನ ಕರೆತಂದು ತನ್ನ ಪರವಾಗಿಯೇ ಮೂರ್ತಿ ವಕಾಲತ್ತು ವಹಿಸುವಂತೆ ತನ್ನ ಪ್ರಭಾವವನ್ನ ಬಳಸಿದ್ದಾರೆ ಅಂತ ಕುಮಾರ್ ಅವರ ಸಹೋದರರು ಮತ್ತು ಅವರ ಮಕ್ಕಳು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು ಮತ್ತು ಅವರ ಅಕ್ಕ ಅಳ್ಳೆಳಮ್ಮ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಅವ್ರು ಇರೋದಕ್ಕೆ ಮನೆಗೆ ತೊಂದರೆ ಮಾಡಲ್ಲ. ಕೇಸ್ ಮುಗಿದ ನಂತರ ನಾನು ಎಲ್ಲ ತೀರ್ಮಾನ ತಗೊಂಡು ನಾನು ಮಾಡ್ತೀವಿ, ಇದು ಏನೋ ಕರ್ತವ್ಯ ಮುಖಾಂತರವಾಗಿ ನಾನು ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟರು. ಹೇಳಿಕೆ ಕೊಟ್ಟ ಮೇಲೆ ಸರಿ ನಾವು ಹೋಗಿದ್ವಿ. ಆಮೇಲೆ ನಾವು ಕೇಸ್ ಹಾಕಿದ್ವಿ, ಜೀವನಾಂಶ ಕೇಸ್ ಹಾಕಿದ್ವಿ. ಕೇಸ್ ನಡೀತಾ ಇದೆ, ಇನ್ನು ಈಗಲೂ ನಡೀತಾ ಇದೆ. ಇವ್ರು ಆದಮೇಲೆ ಈಗ ಜಮೀನುಗಳೆಲ್ಲ ಮಾರ್ಕೊಂಡ್ರು. ಇವರು ತಮಿಳ್ನಾಡಲ್ಲಿ ಒಂದು ಜಮೀನು ಮಾರ್ಕೊಂಡ್ರು 1-2 ಕೋಟಿಗೆ. ಇಲ್ಲಿ ಹೊಸಳ್ಳಿನಲ್ಲಿ ಮೊನ್ನೆ ನಮ್ಮ ಮಾವಂದು 3 ತಿಂಗಳಾಗಿದೆ. 3 ತಿಂಗಳಲ್ಲಿ ಒಂದು 5 ಕೋಟಿಗೆ ಒಂದು ಜಮೀನು ಮಾರಿದ್ರು. ಒಂದು 5-5.5 ಕೋಟಿಗೆ ಮಾರಿಬಿಟ್ಟು ಅವ್ರ ಅಕ್ಕನ್ನು ವಂಶ ಡೀಟೇಲ್ ಬಿಟ್ಬಿಟ್ಟವ್ರೆ. ಏನು ರಿಜಿಸ್ಟ್ರಿಗೆ ಫೋರ್ಜರಿ ಡೀಡ್ ಮಾಡವ್ರೆ. ಇನ್ನೊಬ್ಬರಿಗೆ ಇನ್ನೊಬ್ಬ ಇದ್ರ ಎಲ್ಲರನ್ನೂ ಸೇರಿಸಿ 28 ಜಾಳ 38 ಆಳು ರಿಜಿಸ್ಟ್ರ್ ಮಾಡವ್ರೆ. ಅವ್ರ ಅಕ್ಕನ ಬಿಟ್ಬಿಟ್ಟು ಅವರೇ ರಿಜಿಸ್ಟ್ರ್ ಮಾಡಿಕೊಂಡು ದುಡ್ಡುಗಳೇ ಎತ್ಕೊಂಡು ಇವನು ಅಲ್ಲಿ ಕರ್ಕೊಂಡು ಬಂದವರೊಳಗೆ ಬೇಕಾದಂಗೆ ಮನೆ ಕಟ್ಕೊಟ್ಟವ್ರೆ. ಇಲ್ಲೇ ಸೋಂಪರ್ದ ಗೇಟಲ್ಲಿ ಎಲ್ಲ ಐತಂತೆ ಮನೆ ಕಟ್ಟಿ ಅವ್ರನ್ನ ಅಲ್ಲಿ ಮಡಗ್ಬಿಟ್ಟವ್ರೆ. ಈಗ ಈ ಜಮೀನು ಕೇಸಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ಟೇಷನ್ಗೆ, ಯಾವುದೋ ಜಮೀನು ಮಾರಿರೋ ಬಗ್ಗೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಇದನ್ನು ಬಿಡಿಸ್ಬಿಟ್ಟು ಇದು ಮಾರ್ಕೊಳ್ಬೇಕು ಅಂತ ನೆನ್ನೆಲ್ಲ ತೀರ್ಮಾನ ಆಯ್ತು ಸಾಹೇಬ್ರ ಮುಂದೆ ಸರ್ಜಾಪುರ ಸ್ಟೇಷನಲ್ಲಿ. ನಾವು ಮುದುಕಿನ ಅವ್ರ ಅಣ್ಣನ ಇವನ್ನೆಲ್ಲ ಹೊಡೆದ್ಬಿಟ್ಟಿದ್ದೀವಿ ಅಂತ ಕಂಪ್ಲೇಂಟ್ ಕೊಟ್ಟು ಪೊಲೀಸವ್ರು ಮನೆ ಹತ್ರ ಬಂದಿದ್ದರು. ಮನೆ ಹತ್ರ ಬಂದು 2 ದಿನ ಬಂದು ನಾನು ಸ್ಟೇಷನಲ್ಲಿ ಕುತ್ಕೊಂಡು ವಾಪಸ್ ಹೋದೆ. ನೆನ್ನೆ ಕರ್ಕೊಂಡು ಬಂದು ನೆನ್ನೆ ಕುಳಿಸ್ಕೊಂಡು ಇಲ್ಲಿ ಇಷ್ಟೊತ್ತು 3 ಗಂಟೆ ಆಗಿತ್ತು. 1.5 ಅವರ್ 2 ಅವರ್ ಮಾತಾಡೋರೆ. ಕಂಪ್ಲೇಂಟ್ ಬಗ್ಗೆ ಇಲ್ಲ, ಈ ಮಗು ಬಗ್ಗೆ ಮಾತಾಡಿದ್ರು. ಕಂಪ್ಲೇಂಟ್ ನೋಡಿ ಸರ್, ಕಂಪ್ಲೇಂಟ್ ಏನು ಕೊಟ್ಟವನ, ಕಂಪ್ಲೇಂಟ್ ಏನಿಲ್ಲಪ್ಪ, ಇದನ್ನು ರಾಜಿ ಮಾಡ್ಕೊಳೋದಕ್ಕೆ ಕರೆಸಿರೋದು ಅಂದರು. ನಮ್ಮ ಕಂಪ್ಲೇಂಟ್ ಆಗಿ 30ನೇ ತಾರೀಕು ಕಂಪ್ಲೇಂಟ್ ಬಂದೆ. ಇದುವರೆಗೂ ಆ ಕಂಪ್ಲೇಂಟ್ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ. ಪೊಲೀಸರು ಇನ್ನೂ ಏನು ಕ್ರಮ ತಗೊಂಡಿಲ್ಲ. ಇವತ್ತು 30ನೇ ತಾರೀಕು ಆಗಿರೋದು. ಈಗ ಸಬ್ ರಿಜಿಸ್ಟರ್ ಕಡೆ ಆಗಿರೋದು.
ಸಬ್ ರಿಜಿಸ್ಟರ್ ಕಡೆಯಿಂದ ಪೊಲೀಸರಿಗೆ ಹೋಗಿರೋದು. ಇಲ್ಲಿವರೆಗೂ ಏನೂ ಆಗಿಲ್ಲ. ಇಲ್ಲಿ ಈಗ ಅವ್ರು ಮೊನ್ನೆ ಕಂಪ್ಲೇಂಟು ಕೊಟ್ಟಿದ್ರು, ಒಂದಕ್ಕೂ ಕೊಡು ಇಲ್ಲ, ನಮ್ಮನ್ನು ಬಾನು ಇಲ್ಲ, ನನ್ನ ಮಗನ ಒಬ್ಬರನ್ನೂ ಬಾನಿಲ್ಲ. ಇವಾಗ ಅದ್ರನಿಕ ನಾನು ನಿಮ್ಮನ್ನ ಈ ಮನೆ ಮಗಳನ್ನ ಕೊಟ್ಟಿದ್ದು ಮಾತ್ರಕ್ಕೆ ಇವಾಗ ದಬ್ಬಬೇಕು ಅಂತಾರಲ್ಲ, ನಾವೆಲ್ಲಿಗೆ ಹೋಗಬೇಕು? ಅದನ್ನ ನೋಡಿದ್ರೆ ದೌರ್ಜನ್ಯ ಮಾಡ್ತಾರೆ, ಮಾತಾಡೋಕೆ ಹೋದರೆ ಎತ್ತು ಕಂತೆ ಅಂತಾರೆ. ಇವಾಗ ಇಷ್ಟು ಜಮೀನು ಮಾರಿದಾಗ ನಮ್ಗೇನು ಅಕ್ಕೇ ಇರೋಲ್ಲ ಸ್ವಾಮಿ. ಒಂದಕ್ಕೂ ನಿನ್ನ ಹೆಸ್ರು ಐತಮ್ಮ, ನಾವು ಇದೊಂದ್ರಾಗ ನೀನು ಪಾಲು ತಕ್ಕೋ ಅನ್ನೋದೇನೂ ಇಲ್ಲ. ನಿನ್ನ ಭಾಗ ಹಿರೇ ಇರ್ತೈತಮ್ಮ, ಅದು ತಪ್ಸೋಕ್ಕಾಗಲ್ಲ, ನೀನು ಕೊಡಲೇಬೇಕು ಅಂತೇಳಿದ್ರು. ಕೊಡ್ತೀರಿ, ಯಾವಾಗ ಸಮಯ ಕೊಡೋದು? ಅಲ್ಲ, ಯಾವಾಗ ಕೊಡೋದು ಅವರು? ಇವಾಗ ನಾನು ಬಿಟ್ಟು ಎಲ್ಲ ಮಾರ್ಕೊಂಡು ತಿಂದ ಮೇಲೆ ನನಗೇನು ಕೊಡೋದು ಐತೆ? ಅದನ್ನು ಏನೇ ಮಾಡಿ ಪರಿಹಾರ ಮಾಡಿರಿ. ಇದು ಎಷ್ಟು ಹೇಳಿದ್ರೇನು ಅವರು ಕೇಳಿದ್ರು. ನೆನ್ನೆ ಏನೋ ಮಾತಾಡೋರೆ ಕೊಡ್ತೀರಿ ಅಂದರು. ಯಾವಾಗ ಅವ್ರು ಕೊಡೋದು? ನನ್ನ ಮಗಳಿಗೂ ಅನ್ಯಾಯ ಆಯಿತು, ನನಗೂ ಅನ್ಯಾಯ ಆಯಿತು. ಇವಾಗ ನಮ್ಮನ್ನು ಬಿಟ್ಟು ಇಷ್ಟು ಮಾರ್ಕೊಂಡು ತಿಂದ ಮೇಲೆ ನಮಗೇನು ಉಳಿತಾಯ ಮಾಡ್ತಾನೆ? ಇನ್ನು ಈ ಪ್ರಕರಣ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ಈಕೆಗೆ 13 ಲಕ್ಷ ರೂಪಾಯಿ ಪರಿಹಾರ ಬರಬೇಕಾಗಿದೆ, ಅದನ್ನು ಕೂಡ ನೀಡಿಲ್ಲ. ಜೊತೆಗೆ ಆಕೆ ಇರುವಂತಹ ಪಾಳು ಮನೆಯನ್ನು ಕೂಡ ಅಲ್ಲಿಂದ ಒಕ್ಕಲೆಬ್ಬಿಸಿ ಆಕೆಯನ್ನ ಅಕ್ಷರಶಃ ಬೀದಿಗೆ ತಳ್ಳುವಂತ ಹುನ್ನಾರವನ್ನ ನಡೆಸಿದ್ದಾರೆ. ಈಗ ಈ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಆದೇಶವಾಗಿದೆ. ಜೊತೆಗೆ ಸರ್ಜಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ರವರ ಅಂಗಳದಲ್ಲಿದೆ. ಈಕೆಯ ಪರವಾಗಿ ನವೀನ್ ರವರು ನಿಲ್ತಾರಾ, ಇಲ್ಲವೇ ಈ ಐಷಾರಾಮಿಯ ಮನೆ ಒಡೆಯನಾಗಿರುವಂಥ ನಾಗೇಶನ ಪರವಾಗಿ ನಿಲ್ತಾರ ಎನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ಎಲ್ಲ ರೀತಿಯಾದಂಥ ಅಪ್ಡೇಟ್ಗಳು ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಮೂಡಿಬರಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.